ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ವೇತಾ. ನಾನು ಇವತ್ತಿನ ತರಗತಿ KHS ಆರೋಗ್ಯದ ಶಾಲೆಗೆ ಹೋಗ್ತಾ ಇದ್ದೀನಿ. ಇವತ್ತು ವಿಶ್ವ ಮಣ್ಣು ಸಂರಕ್ಷಣಾ ದಿನವನ್ನು ಆಚರಿಸಲಾಗ್ತಾ ಇದೆ. ಮಣ್ಣು ಅಂದಾಗ ನಿಮಗೆಲ್ಲರಿಗೂ ತಿಳಿದಿರೋ ಹಾಗೆಯೇ ಮಣ್ಣು ಹೇಗೆ ರಚನೆ ಆಯಿತು ಅಂತ ಹೇಳೋದಾದರೆ, ಸುದೀರ್ಘವಾಗಿ ಮಿಲಿಯನ್ ಗಟ್ಟಲೆ ವರ್ಷಗಳಿಂದ ಭೂಮಿಯ ಮೇಲ್ಮೇಲಿರ್ತಕ್ಕಂತಹ ಬಂಡೆಗಳು ಒಡೆದು ಜೈವಿಕ ಮತ್ತು ರಾಸಾಯನಿಕ ಹಾಗೂ ಭೌತಿಕ ಪ್ರಕ್ರಿಯೆಗಳಿಗೆ ಒಳಗಾಗಿ ಒಡೆಯುತ್ತೆ ಮತ್ತು ಸಣ್ಣ ಸಣ್ಣ ಕಣಗಳಾಗಿ ವಿಭಜನೆಯಾಗಿ ಮಣ್ಣು ಉತ್ಪತ್ತಿಯಾಗಿದೆ. ಹಾಗೆಯೇ ಈ ಮಣ್ಣಿನ ಒಂದು ಸಂರಕ್ಷಣೆ ಮಾಡೋದ್ರಿಂದ ನಮಗೆ ಅನೇಕ ಉಪಯೋಗಗಳಿದ್ದಾವೆ. ಈಗ ಮಣ್ಣಿನಿಂದ ಪಡೆತಕ್ಕಂತಹ ಉಪಯೋಗಗಳೇನಪ್ಪ ಅಂದರೆ, ನಾವು ಕೃಷಿಗೆ ಉಪಯೋಗ ಮಾಡ್ಕೊತೀವಿ, ಹಾಗೆಯೇ ಕುಂಬಾರಿಕೆಗೆ ಮತ್ತು ಔಷಧಿಗಳಾಗಿರ್ಬೋದು ಮತ್ತು ಸೌಂದರ್ಯ ವರ್ಧಕಗಳಾಗಿ ನಾವು ಉಪಯೋಗ ಮಾಡ್ಕೊತೀವಿ. ಹೇಗಪ್ಪ ಅಂದರೆ, ಈ ಜೇಡಿ ಮಣ್ಣು ನಿಮ್ಮ ಗೊತ್ತಿರುತ್ತೆ ನಿಮಗೆಲ್ಲರಿಗೂ, ಅನೇಕ ವಸ್ತುಗಳನ್ನು ನಾವು ಅದರಿಂದ ತಯಾರು ಮಾಡ್ತೀವಿ. ಈ ಜೇಡಿ ಮಣ್ಣನ್ನು ನಾವು ಬಳಸ್ಕೊಂಡು ಸೌಂದರ್ಯ ವರ್ಧಕಗಳ ಉತ್ಪನ್ನಗಳಾಗಿರ್ತಕ್ಕಂತಹ ಬ್ಲಷ್ ಆಗಿರ್ಬೋದು ಮತ್ತು ಫೌಂಡೇಶನ್, ಇಂತಹ ಒಂದು ಪದಾರ್ಥಗಳಿಗೆ ನಾವೇನಂತೀವಿ, ಮೇಕಪ್ ಐಟಮ್ಸ್ ಏನಂತೀವಿ, ಆ ಒಂದು ವಸ್ತುಗಳಿಗೆ ಉತ್ಪಾದನೆ ಮಾಡಲಿಕ್ಕೆ ಉಪಯೋಗ ಮಾಡ್ಕೊತೀವಿ. ಮತ್ತು ನಾವು ಮನೆಯಲ್ಲಿ ಬಳಸಕ್ಕಂತಹ ಟೂತ್ ಪೇಸ್ಟ್ ಮತ್ತು ಇನ್ನಿತರ ವಸ್ತುಗಳನ್ನು ನಾವು ಜೇಡಿ ಮಣ್ಣಿನ ಒಂದು ಉಪಯೋಗ ಮಾಡಿಕೊಂಡು ಬಳಕೆ ಮಾಡಿಕೊಂಡು ತಯಾರಿಸ್ತೀವಿ. ಮತ್ತು ಈ ಒಂದು ಮಣ್ಣಿನ ಮಾಲಿನ್ಯ ಅನ್ನೋದು ಹೆಚ್ಚಾಗ್ತಿದೆ. ಮಣ್ಣಿನ ಒಂದು ಉಪಯುಕ್ತ ಘಟಕಗಳಿಗೆ ಅನುಪಯುಕ್ತ ವಸ್ತುಗಳನ್ನು ಸೇರಿಸ್ತಾ ಈ ಒಂದು ನಾವು ಮಣ್ಣನ್ನು ಮಾಲಿನ್ಯ ಮಾಡ್ತಾ ಇದ್ದೇವೆ. ಹಾಗಾಗಿ ಇದರಿಂದ ಮಣ್ಣಿನಲ್ಲಿರ್ತಕ್ಕಂತಹ ಅನೇಕ ಜೀವಿಗಳು ಸಾಯ್ತಾ ಇದ್ದಾವೆ. ಹಾಗಾಗಿ ನಾವು ಮಣ್ಣಿನ ಮಾಲಿನ್ಯವನ್ನು ಮಾಡೋದ್ರಿಂದ ನಾವು ಅನೇಕ ನಷ್ಟಗಳನ್ನು ಅನುಭವಿಸ್ತೀವಿ. ಈ ಒಂದು ಮಣ್ಣನ್ನು ನಾವು ಹೇಗೆ ಸಂರಕ್ಷಣೆ ಮಾಡ್ಬೋದಪ್ಪ ಅಂದರೆ, ನಾವು ಒಂದು ತುಂಡು ಭೂಮಿಯ ಕೃಷಿ ಬಳಕೆ ಇಲ್ಲದಿದ್ದಾಗ ಅದರಲ್ಲಿ ನಾವು ಹುಲ್ಲನ್ನು ಬೆಳೆಸೋದಾಗಿರ್ಬೋದು, ಗಿಡ ಮರಗಳನ್ನು ಬೆಳೆಸೋದ್ರಿಂದ ನಾವು ಈ ಒಂದು ಮಣ್ಣನ್ನು ದೃಢವಾಗಿ ಇರಿಸಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ. ಹಾಗೆಯೇ ಮತ್ತೊಂದು ವಿಧಾನ ಅಂತ ಹೇಳೋದಾದರೆ ಕೃಷಿ, ಅದು ಒಂದು ಉತ್ತಮ ವಿಧಾನ. ಕೃಷಿ ಮಾಡೋದ್ರಿಂದ ನಾವು ಮಣ್ಣನ್ನು ಸಂರಕ್ಷಣೆ ಮಾಡೋದಾಗಿರ್ಬೋದು. ಮತ್ತು ಈ ಟೆರೆಸ್ ಫಾರ್ಮಿಂಗ್ ನಿಮಗೆಲ್ಲರೂ ಗೊತ್ತಿರುತ್ತೆ. ಆ ಟೆರೆಸ್ ಫಾರ್ಮಿಂಗ್ ಮಾಡೋದ್ರಿಂದ ನೀರು ಬೆಟ್ಟಗಳಿಂದ ಮೂಲಕ ಹಾಗೆ ಹರಿದು ಹೋಗಲು ಸಾಧ್ಯವಾಗಲ್ಲ, ಮತ್ತು ಅದು ನಾವು ಅಲ್ಲೇ ಹೀರ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಮತ್ತು ಮಣ್ಣು ಕೂಡ ಸವೆತವನ್ನು ನಾವು ಕಡಿಮೆ ಮಾಡ್ಬೋದು. ಹಾಗೆಯೇ ಅರಣ್ಯ ನಾಶವನ್ನು ಕಡಿಮೆ ಮಾಡ್ಬೋದು. ಅರಣ್ಯ ನಾಶವನ್ನು ಕಡಿಮೆ ಮಾಡೋದ್ರಿಂದ ಮಣ್ಣಿನ ಒಂದು ಸಂರಕ್ಷಣೆ ನಾವು ಹೆಚ್ಚಾಗಿ ಮಾಡೋದಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತಾ, ಈ ಒಂದು ನಮಗೆ ಮಣ್ಣಿನಿಂದ ಅನೇಕ ಉಪಯುಕ್ತವಾಗುವಂತಹ ಸೌಲಭ್ಯಗಳನ್ನು ನಾವು ದೊರಕಿಸ್ಕೊಳ್ಬೋದು. ಮಣ್ಣಿನಿಂದ ಬಂಗಾರವನ್ನು ತೆಗಿಬೋದು ಮತ್ತು ಹಲವಾರು ನಾವು ಏನೇನು ಚಟುವಟಿಕೆಗಳನ್ನು ಮಾಡ್ತಿದ್ದೀವೋ ಉತ್ತಮವಾಗಿ ಹೇಳಬೇಕಂದ್ರೆ, ನಾವು ಒಂದು ಮನುಷ್ಯ ಇವಾಗ ನೆಲೆ ನಿಂತಿರೋದು ಮಣ್ಣಿನ ಒಂದು ಆಧಾರದ ಮೇಲೆ. ಹಾಗಾಗಿ ನಾವು ಈ ಒಂದು ಮಣ್ಣಿನ ಉಪಯುಕ್ತ ಏನೇನಿದ್ದಾವೆ, ಉಪಯುಕ್ತವಾಗುವಂತಹ ಚಟುವಟಿಕೆಗಳೇನೇನಿದ್ದಾವೆ ಅದನ್ನೆಲ್ಲ ನೆನಪಿಸ್ಕೊಂಡು ಈ ಮಣ್ಣನ್ನು ಸಂರಕ್ಷಣೆ ಮಾಡೋದ್ರಿಂದ ನಮಗೆ ಅನೇಕ ಸೌಲಭ್ಯಗಳನ್ನು ನಾವು ದೊರಕಿಸ್ಕೊಳ್ಬೋದು ಅಂತ ಹೇಳ್ತಾ ನನ್ನ ಎರಡು ಮಾತುಗಳು.